ನಮ್ಮ ಭಾರತದ ಇತಿಹಾಸದಲ್ಲಿ ಅತಿ ಭಯಾನಕವಾದ ಯುದ್ಧ ಅಂದ್ರೆ ಅದು ಮಹಾಭಾರತದ ಕುರುಕ್ಷೇತ್ರ ಯುದ್ಧ. 18 ದಿನಗಳ ಕಾಲ ನಡೆದ ಈ ಅತಿ ಭಯಾನಕವಾದ ಯುದ್ಧದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಪ್ರತ್ಯೇಕತೆ ಇದೆ. ವೀರಾದಿ ವೀರರೆಲ್ಲ ಈ ಯುದ್ಧದಲ್ಲಿ ಒಂದೊಂದು ದಿನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಶ್ರೀಕೃಷ್ಣನೇ ಈ ಕುರುಕ್ಷೇತ್ರ ಯುದ್ಧಕ್ಕೆ ಸೂತ್ರಧಾರಿಯಾಗಿ ಈ ಯುದ್ಧವನ್ನ ಮುನ್ನಡೆಸ್ತಾನೆ. ಅಂತಹ ರಣಭೀಕರ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ್ಯಾವ ದಿನ ಏನೇನಾಯ್ತು ಅನ್ನೋ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಮಹಾಭಾರತದ ಮಹಾಯುದ್ಧ ನಡೆಯೋದಕ್ಕೂ ಮೊದಲು ಪಿತಾಮಹ ಭೀಷ್ಮರು ಕೌರವರು ಮತ್ತು ಪಾಂಡವರಿಗೆ ಯುದ್ಧದ ನಿಯಮವನ್ನ ವಿವರಿಸ್ತಾರೆ. ಆ ನಿಯಮಗಳೇನು ಅಂದ್ರೆ, ಮೊದಲನೇದು, ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಸಾಯಂಕಾಲ ಸೂರ್ಯಾಸ್ತದವರೆಗೆ ಮಾತ್ರ ಯುದ್ಧ ನಡಿಬೇಕು. ಎರಡನೇದು, ಸಮಾನ ಶ್ರೇಣಿಯ ಯೋಧರು ಮಾತ್ರ ಪರಸ್ಪರ ಹೋರಾಟ ಮಾಡಬೇಕು. ಅಂದ್ರೆ ರಥವನ್ನ ಹೊಂದಿದ್ದ ಯೋಧ ಇನ್ನೊಬ್ಬ ರಥವನ್ನ ಹೊಂದಿರೋ ಯೋಧನ ಜೊತೆ ಮಾತ್ರ ಹೋರಾಟ ಮಾಡಬೇಕು. ಅದೇ ರೀತಿ ಆನೆಯನ್ನ ಹೊಂದಿರೋ ಯೋಧ ಇನ್ನೊಬ್ಬ ಆನೆಯನ್ನ ಹೊಂದಿರೋ ಯೋಧನ ಜೊತೆ, ನೆಲದ ಮೇಲೆ ಯುದ್ಧ ಮಾಡೋ ಸೈನಿಕ ಇನ್ನೊಬ್ಬ ನೆಲದ ಮೇಲೆ ಯುದ್ಧ ಮಾಡೋ ಸೈನಿಕರೊಂದಿಗೆ ಮಾತ್ರ ಯುದ್ಧ ಮಾಡಬೇಕು. ಮೂರನೇದು, ಯಾರಾದ್ರೂ ಪ್ರಾಣ ಭಯದಿಂದ ಯುದ್ಧ ಬಿಟ್ಟು ಶರಣಾದ್ರೆ ಅಂತವರ ಮೇಲೆ ಶಸ್ತ್ರಪ್ರಯೋಗ ಮಾಡೋವಂತಿಲ್ಲ. 4, ಯುದ್ಧದಲ್ಲಿ ಗಾಯಗೊಂಡವರನ್ನ ಆರೈಕೆ ಮಾಡೋ ಸೇವಕರುಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಮಾಡೋ ಹಾಗಿಲ್ಲ. 5, ನಿರಾಯುಧರ ಮೇಲೆ ಶಸ್ತ್ರಪ್ರಯೋಗ ಮಾಡೋ ಹಾಗಿಲ್ಲ. 6, ಒಬ್ಬ ಯೋಧನ ವಿರುದ್ಧ ಕೇವಲ ಒಬ್ಬ ಯೋಧ ಮಾತ್ರನೇ ಯುದ್ಧ ಮಾಡಬೇಕು. ಒಬ್ಬನಿಗಿಂತ ಹೆಚ್ಚು ಜನ ಯಾವ ಕಾರಣಕ್ಕೂ ದಾಳಿ ಮಾಡೋ ಹಾಗಿಲ್ಲ. ಈ ರೀತಿ ಇನ್ನೂ ಕೆಲವು ಅತಿ ಮುಖ್ಯ ನಿಯಮವನ್ನ ಭೀಷ್ಮರು ಕೌರವರು ಹಾಗೂ ಪಾಂಡವರಿಗೆ ತಿಳಿಸ್ತಾರೆ. ಇದನ್ನ ಪ್ರತಿಯೊಬ್ಬ ಯೋಧ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಎರಡೂ ಸೈನ್ಯಕ್ಕೆ ಆಜ್ಞಾಪಿಸ್ತಾರೆ. ಮೊದಲ ದಿನದ ಯುದ್ಧ. ಯುದ್ಧ ಆರಂಭಕ್ಕಿಂತ ಮುಂಚೆ ಎರಡು ಸೈನ್ಯದ ಮಧ್ಯದಲ್ಲಿ ಶ್ರೀಕೃಷ್ಣ ಹಾಗೂ ಅರ್ಜುನ ರಥದಲ್ಲಿ ಕುಳಿತಿದ್ದಾರೆ. ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನ ಮಾಡ್ತಾನೆ. ಈ ಗೀತೋಪದೇಶದ ಸಾರಾಂಶವನ್ನ ಕೇವಲ 9 ನಿಮಿಷದಲ್ಲಿ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ಆ ವಿಡಿಯೋ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ನೋಡಬಹುದು. ಭೀಷ್ಮರು ಯುದ್ಧ ಆರಂಭವಾಗಿದೆ ಅಂತ ಗಟ್ಟಿಯಾಗಿ ಘೋಷಣೆ ಮಾಡ್ತಾರೆ. ಯಾವುದೇ ಯೋಧ ಈ ಸಮಯದಲ್ಲಿ ಪಕ್ಷ ಬದಲಾಯಿಸೋ ಹಾಗಿದ್ರೆ ಬದಲಾಯಿಸಬಹುದು ಅಂತ ಅವಕಾಶವನ್ನ ಕೂಡ ಕೊಡ್ತಾರೆ. ಅದನ್ನ ಕೇಳಿದ ಧೃತರಾಷ್ಟ್ರನ ಮಗ ಯುಯುತ್ಸು ಕೌರವರ ಪಕ್ಷದಿಂದ ಪಾಂಡವ ಪಕ್ಷಕ್ಕೆ ಬದಲಾಗ್ತಾನೆ. ಅನಂತರ ಅರ್ಜುನ ತನ್ನ ದೇವದತ್ತ ಅನ್ನೋ ಶಂಖವನ್ನ ಮೊಳಗಿಸಿ ಯುದ್ಧಕ್ಕೆ ಚಾಲನೆ ಕೊಡ್ತಾನೆ. ಮೊದಲನೇ ದಿನ ಪಾಂಡವರ ಪಕ್ಷದಲ್ಲಿ ಹೆಚ್ಚು ಪ್ರಾಣಹಾನಿ ಉಂಟಾಗುತ್ತೆ. ಸುಮಾರು 10,000 ಜನ ಸೈನಿಕರು ಆ ದಿನ ಪ್ರಾಣ ಕಳೆದುಕೋತಾರೆ. ಅರ್ಜುನನ ಮಗ ಅಭಿಮನ್ಯು ಭೀಷ್ಮರ ಬಿಲ್ಲನ್ನ ಮುರಿದು ಭೀಷ್ಮರ ರಥದ ಧ್ವಜವನ್ನ ಮುರಿದು ಹಾಕ್ತಾನೆ. ಭೀಮ ದುಶ್ಯಾಸನನ ಮೇಲೆ ದಾಳಿ ಮಾಡ್ತಾನೆ. ಶಲ್ಯ ಮತ್ತು ಭೀಷ್ಮರು ವಿರಾಟ ರಾಜನ 2 ಮಕ್ಕಳನ್ನ ವಧಿಸ್ತಾರೆ. ಮೊದಲನೇ ದಿನದ ಪರಿಸ್ಥಿತಿಯನ್ನ ನೋಡಿದ ಕೌರವರಿಗೆ ತಾವು ಗೆಲ್ತೀವಿ ಅನ್ನೋ ಭಾವನೆ ಮೂಡುತ್ತೆ. ಎರಡನೇ ದಿನದ ಯುದ್ಧ. ಎರಡನೇ ದಿನ ಅರ್ಜುನ ಗುರು ದ್ರೋಣ ಹಾಗೂ ಭೀಷ್ಮರನ್ನ ಎದುರಿಸ್ತಾನೆ. ಈ ಯುದ್ಧದಲ್ಲಿ ಭೀಷ್ಮರ ರಥಸಾರಥಿಗೆ ಗಾಯವಾಗುತ್ತೆ. ಗುರು ದ್ರೋಣರು ಸಾತ್ಯಕಿಯ ಬಿಲ್ಲನ್ನ ಮುರಿದು ಹಾಕ್ತಾರೆ. ಭೀಷ್ಮರು ಕೃಷ್ಣಾರ್ಜುನ ಇಬ್ಬರಿಗೂ ಗಾಯಪಡಿಸ್ತಾರೆ. ಭೀಮ ಕಳಿಂಗ ವೀರರ ಜೊತೆ ಯುದ್ಧ ಮಾಡ್ತಾನೆ. ಸುಮಾರು 1000 ಜನ ಯೋಧರನ್ನ ಭೀಮ ಒಬ್ಬನೇ ಕೊಂದು ಹಾಕ್ತಾನೆ. ಅರ್ಜುನ ಆ ದಿನದ ಬಹುಪಾಲು ಸಮಯವನ್ನ ಭೀಷ್ಮರನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನಿಸ್ತಾನೆ. ಅಲ್ಲಿಗೆ ಎರಡನೇ ದಿನದ ಸೂರ್ಯಾಸ್ತದ ಅಂತ್ಯಕ್ಕೆ ಆ ದಿನ ಪಾಂಡವ ಸೇನೆ ಮೇಲುಗೈಯನ್ನ ಸಾಧಿಸುತ್ತೆ. ಮೂರನೇ ದಿನ. ಈ ದಿನ ಎರಡೂ ಕಡೆಯ ಸೈನ್ಯದಲ್ಲಿ ಕೂಡ ವ್ಯೂಹ ರಚನೆಯನ್ನ ಮಾಡ್ತಾರೆ. ಪಾಂಡವ ಸೈನ್ಯಕ್ಕೆ ಭೀಮ ಅರ್ಜುನರು ರಕ್ಷಣೆಯಾಗಿ ನಿಂತರೆ ಕೌರವ ಸೇನೆಗೆ ದುರ್ಯೋಧನ ರಕ್ಷಣೆಗೆ ನಿಲ್ತಾನೆ. ಈ ಮೂರನೇ ದಿನ ಭೀಮ ತನ್ನ ಮಗ ಘಟೋತ್ಕಚನ ಜೊತೆ ಸೇರ್ಕೊಂಡು ಕೌರವ ಸೇನೆಯನ್ನ ಧೂಳಿಪಟ ಮಾಡ್ತಾನೆ. ಅದರ ಭೀಕರತೆ ಹೇಗಿತ್ತು ಅಂದ್ರೆ, ಪ್ರಾಣ ಭಯದಿಂದ ಕೌರವ ಸೇನೆಯ ಸೈನಿಕರು ಓಡಿ ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಅದೇ ರೀತಿ ಈ ಕಡೆ ಭೀಷ್ಮರು ಕೂಡ ಪಾಂಡವ ಸೇನೆಯನ್ನ ಧ್ವಂಸ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅದನ್ನ ನೋಡಿದ ಕೃಷ್ಣ ಅರ್ಜುನನ ಹತ್ರ ಭೀಷ್ಮನನ್ನ ಕೊಲ್ಲೋದಕ್ಕೆ ಹೇಳ್ತಾನೆ. ಆದರೆ ಅರ್ಜುನ ಮಾತ್ರ ಅವತ್ತು ಸಾಹಸ ಮಾಡುವಲ್ಲಿ ವಿಫಲವಾಗ್ತಾನೆ. ಇದರಿಂದ ಕೋಪಗೊಂಡ ಕೃಷ್ಣ ತಾನೇ ಭೀಷ್ಮರನ್ನ ಕೊಲ್ತೀನಿ ಅಂತ ಮುಂದಾಗ್ತಾನೆ. ಅದನ್ನ ನೋಡಿದ ಅರ್ಜುನ ಕೃಷ್ಣನನ್ನ ತಡೆದು ತಾನೇ ಆ ಕೆಲಸವನ್ನ ಮಾಡ್ತೀನಿ ಅಂತ ಕೃಷ್ಣನನ್ನ ಸಮಾಧಾನ ಮಾಡ್ತಾನೆ. ತನಗೆ ಅಡ್ಡ ಬರ್ತಾ ಇದ್ದ ಕೌರವ ಸೇನೆಯನ್ನ ವಿಧ ವಿಧವಾದ ಅಸ್ತ್ರಗಳ ಸಹಾಯದಿಂದ ಕೊಲ್ಲೋದಕ್ಕೆ ಪ್ರಾರಂಭಿಸ್ತಾನೆ ಅರ್ಜುನ. ಭೀಮ ಘಟೋತ್ಕಚ ಅರ್ಜುನರ ಕಾರಣದಿಂದ ಮೂರನೇ ದಿನದ ಅಂತ್ಯಕ್ಕೆ ಪಾಂಡವ ಸೇನೆ ಮೇಲುಗೈ ಸಾಧಿಸುತ್ತೆ. ಆ ದಿನ ಕೌರವ ಸೇನೆ ತನ್ನ ಹಲವಾರು ಸೈನಿಕರನ್ನ ಕಳೆದುಕೊಳ್ಳುತ್ತೆ. 4ನೇ ದಿನ. ಈ ದಿನ ಕೌರವ ಸೇನೆಯ ಯೋಧರು ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನ ಸುರಿಸ್ತಾರೆ. ಅದನ್ನೆಲ್ಲ ಸಮರ್ಥವಾಗಿ ಎದುರಿಸೋ ಅರ್ಜುನ ಅಷ್ಟೇ ಚಾಕಚಕ್ಯತೆಯಿಂದ ತಾನೂ ಕೂಡ ಸರವರ್ಷವನ್ನ ಸೃಷ್ಟಿಸಿ ಕೌರವ ಸೇನೆಯನ್ನ ಧೂಳಿಪಟ ಮಾಡ್ತಾನೆ. ಈ ದಿನ ಭೀಮ ಕೂಡ ಕೌರವ ಸೇನೆಯ ಮೇಲೆ ಮುಗಿಬಿದ್ದು ಆ ಸೈನ್ಯಕ್ಕೆ ದಿಗ್ಭ್ರಾಂತಿಯನ್ನ ಉಂಟು ಮಾಡ್ತಾನೆ. ಈ ಭೀಮನನ್ನ ನಿಯಂತ್ರಿಸೋದಕ್ಕೆ ದುರ್ಯೋಧನ ಗಜಪಡೆಯನ್ನ ಕಳಿಸ್ತಾನೆ. ಆದರೆ ಘಟೋತ್ಕಚ ಭೀಮ ಇಬ್ಬರೂ ಸೇರಿ ಆ ಗಜಪಡೆಯನ್ನ ನಾಶ ಮಾಡ್ತಾರೆ.
ಭೀಮ ಈ ದಿನ 14 ಜನ ಕೌರವರನ್ನ ಕೊಂದು ಹಾಕ್ತಾನೆ. ಭೀಮ ಮತ್ತು ಅರ್ಜುನ ಇಬ್ಬರೂ ಸೇರಿ ಭೀಷ್ಮರನ್ನ ಎದುರಿಸ್ತಾರೆ. 5ನೇ ದಿನ, ಈ ದಿನ ಭೀಷ್ಮ ಪಿತಾಮಹರು ಪಾಂಡವ ಸೇನೆಯ ಮೇಲೆ ತಮ್ಮ ಪ್ರತಾಪವನ್ನ ತೋರಿಸ್ತಾ ಪಾಂಡವ ಸೇನೆಯನ್ನ ನಾಶ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಈ ದಿನ ಎರಡೂ ಸೇನೆ ಕೂಡ ಸಮಬಲದಲ್ಲಿ ಕಾದಾಡುತ್ತೆ. ಭೀಷ್ಮರನ್ನ ಎದುರಿಸೋದಕ್ಕೆ ಭೀಮಾರ್ಜುನ ಇಬ್ಬರೂ ಸೇರಿ ಪ್ರಯತ್ನಿಸ್ತಾರೆ. ಸಾತ್ಯಕಿ ದ್ರೋಣರನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನಿಸ್ತಾನೆ. 6ನೇ ದಿನ, ಎರಡೂ ಸೈನ್ಯಗಳು ರಣರಂಗಕ್ಕೆ ಇಳಿಯುತ್ತೆ. ಪಾಂಡವ ಸೇನೆ ಈ ದಿನ ಮಕರ ವ್ಯೂಹವನ್ನ ರಚಿಸಿದ್ರೆ ಕೌರವ ಸೇನೆ ಕ್ರೌಂಚ ವ್ಯೂಹವನ್ನ ರಚಿಸುತ್ತೆ. ಎರಡೂ ಸೈನ್ಯದ ಮಧ್ಯೆ ಭಯಾನಕವಾದ ಯುದ್ಧ ನಡೆಯುತ್ತೆ. ಕೌರವ ಸೇನೆಯ ಸೈನಿಕರು ಸಾಯ್ತಾ ಇರೋದನ್ನ ನೋಡಿದ ದುರ್ಯೋಧನ ಕ್ರೋಧಕ್ಕೊಳಗಾಗ್ತಾನೆ. ಆದರೆ ಭೀಷ್ಮರು ಆತನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ. ಈ 6ನೇ ದಿನದ ಅಂತ್ಯದ ವೇಳೆಗೆ ಭೀಷ್ಮರು ಕೂಡ ಪಾಂಡವರ ಕಡೆ ಯುದ್ಧ ಮಾಡ್ತಾ ಇದ್ದ ಪಾಂಚಾಲ ಸೇನೆಯನ್ನ ಧ್ವಂಸ ಮಾಡ್ತಾರೆ. 7ನೇ ದಿನ, ಈ ದಿನ ಎರಡೂ ಸೈನ್ಯ ಕೂಡ ವಿಭಿನ್ನ ವ್ಯೂಹವನ್ನ ರಚಿಸೋದರ ಮೂಲಕ ಯುದ್ಧಾರಂಭವನ್ನ ಮಾಡುತ್ತೆ. ಪಾಂಡವರು ವಜ್ರವ್ಯೂಹ ಹಾಗೂ ಕೌರವರು ಮಂಡಲ ವ್ಯೂಹವನ್ನ ರಚಿಸ್ತಾರೆ. ಈ ಮಂಡಲಾಕಾರ ವ್ಯೂಹದಲ್ಲಿ ಆನೆಗಳು ರಥಗಳು ಕುದುರೆಯನ್ನ, ಕುದುರೆಯವರು ಬಿಲ್ಲುಗಾರರನ್ನ ಮತ್ತು ಬಿಲ್ಲುಗಾರರು ಸೈನಿಕರನ್ನ ರಕ್ಷಣೆ ಮಾಡ್ತಾರೆ. ಈ ಇಡೀ ಸೈನ್ಯದ ಮಧ್ಯದಲ್ಲಿ ದುರ್ಯೋಧನ ಇರ್ತಾನೆ. ಇಷ್ಟು ಬಲಿಷ್ಠ ವ್ಯೂಹವನ್ನ ರಚಿಸಿದ್ರೂ ಕೂಡ ಅರ್ಜುನ ಕೌರವ ಸೇನೆ ಚೆಲ್ಲಾಪಿಲ್ಲಿಯಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಗ್ತಾನೆ. ಈ ದಿನ ದೃಷ್ಟದ್ಯುಮ್ನ ದುರ್ಯೋಧನನನ್ನ ಸೋಲಿಸ್ತಾನೆ. ನಕುಲ ಸಹದೇವರು ಶಲ್ಯನನ್ನ ಸೋಲಿಸ್ತಾರೆ. ಇನ್ನೊಂದು ಕಡೆ ಭಗದತ್ತನಿಂದ ಘಟೋತ್ಕಚ ಸೋತು ತಪ್ಪಿಸಿಕೊಳ್ತಾನೆ. ಈ ಕಡೆ ಭೀಷ್ಮರು ಈ ದಿನ ಇಡೀ ಪಾಂಡವ ಸೇನೆಯನ್ನ ಕಾಡ್ತಾರೆ. 8ನೇ ದಿನ, ಈ ದಿನ ಪಾಂಡವರು ಮತ್ತು ಕೌರವರು ವಿಧವಾದ ವ್ಯೂಹವನ್ನ ರಚಿಸ್ತಾರೆ. ಈ ದಿನ ಭೀಮ ದುರ್ಯೋಧನನ 8 ಜನ ಸಹೋದರರನ್ನ ಕೊಂದು ಹಾಕ್ತಾನೆ. ಘಟೋತ್ಕಚ ದುರ್ಯೋಧನನ ಮೇಲೆ ದಾಳಿ ಮಾಡಿ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾನೆ. ಆದರೆ ಕೌರವ ಸೇನೆಯ ಯೋಧರು ಅವನನ್ನ ಕಾಪಾಡ್ತಾರೆ. ಈ ಘಟನೆಯಿಂದ ದುರ್ಯೋಧನ ಭಯಭೀತನಾಗ್ತಾನೆ. ಇದನ್ನ ನೋಡಿದ ಭಗದತ್ತ ಘಟೋತ್ಕಚನನ್ನ ಸೋಲಿಸಿ ಪಾಂಡವ ಸೇನೆ ಹಿಂದೆ ಸರಿಯುವಂತೆ ಮಾಡ್ತಾನೆ. ಈ ದಿನ ಭೀಮ ಮತ್ತೆ 9 ಜನ ದುರ್ಯೋಧನನ ಸಹೋದರರನ್ನ ಕೊಂದು ಹಾಕ್ತಾನೆ. ಈ ದಿನ ಕೂಡ ಎರಡೂ ಸೇನೆ ಸಮಾನವಾಗಿ ನಷ್ಟ ಉಂಟಾಗುತ್ತೆ. 9ನೇ ದಿನ, ಈ ದಿನದ ಯುದ್ಧ ಪ್ರಾರಂಭದಿಂದಾನೇ ಭೀಕರವಾಗಿ ನಡೆಯುತ್ತೆ. ಭೀಷ್ಮರು ಅರ್ಜುನನ ರಥದ ಮೇಲೆ ದಾಳಿ ಮಾಡ್ತಾರೆ. ಇದರಿಂದ ಅರ್ಜುನ ಗಾಯಗೊಳ್ತಾನೆ. ಜೊತೆಗೆ ಕೃಷ್ಣನಿಗೂ ಕೂಡ ಭೀಷ್ಮರ ಬಾಣ ನಾಟುತ್ತೆ. ಇದರಿಂದ ವಿಪರೀತವಾಗಿ ಕೋಪಗೊಂಡವನಂತೆ ಕಾಣಿಸೋ ಕೃಷ್ಣ ಸಿಡಿದೆದ್ದು ರಥದಿಂದ ಧುಮುಕಿ ಅಲ್ಲೇ ಬಿದ್ದಿದ್ದ ರಥದ ಚಕ್ರವನ್ನ ಎತ್ತುಕೊಂಡು ಭೀಷ್ಮರನ್ನ ಕೊಂದೇ ಬಿಡ್ತೀನಿ ಅಂತ ಮುನ್ನುಗ್ಗಿ ಬರ್ತಾನೆ. ಆದರೆ ಮಾಡಿದ ಪ್ರತಿಜ್ಞೆಯನ್ನ ಮುರಿಯದೇ ಇರುವಂತೆ ಬೇಡ್ಕೊಂಡು ಅರ್ಜುನ ಕೃಷ್ಣನನ್ನ ಸಮಾಧಾನ ಮಾಡ್ತಾರೆ. ಆದರೆ ಆ ದಿನದ ಅಂತ್ಯದವರೆಗೂ ಭೀಷ್ಮರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರಿಂದ ಪಾಂಡವ ಸೇನೆ ಅಪಾರವಾದ ನಷ್ಟವನ್ನ ಅನುಭವಿಸುತ್ತೆ. 10ನೇ ದಿನ, ಭೀಷ್ಮರ ಪರಾಕ್ರಮವನ್ನ ನೋಡಿದ್ದ ಪಾಂಡವ ಸೇನೆ ಚಿಂತೆಗೊಳಗಾಗುತ್ತೆ. ಇದರಿಂದ ಕೃಷ್ಣನ ಸಲಹೆಯ ಮೇರೆಗೆ ಪಾಂಡವರು ಭೀಷ್ಮರ ಬಳಿ ಹೋಗಿ ತಮ್ಮ ಮರಣ ರಹಸ್ಯವನ್ನ ತಿಳಿಸುವಂತೆ ಕೇಳ್ಕೋತಾರೆ. ಕೆಲ ಕ್ಷಣಗಳ ಕಾಲ ಆಲೋಚನೆ ಮಾಡಿದ ಭೀಷ್ಮರು ಅದಕ್ಕೆ ಉತ್ತರಿಸ್ತಾರೆ ಕೂಡ. ಯುದ್ಧಾರಂಭದ ನಂತರ ಭೀಷ್ಮರು ಆ ದಿನ ತಮ್ಮ ಘನಘೋರ ಕದನವನ್ನ ಮುಂದುವರಿಸಿ ಪಾಂಡವ ಸೈನ್ಯದ ಪರ ಯುದ್ಧ ಮಾಡ್ತಾ ಇದ್ದ ಮತ್ಸ್ಯ ಹಾಗೂ ಪಾಂಚಾಲದ ಸೈನ್ಯವನ್ನ ಧ್ವಂಸಗೊಳಿಸುತ್ತಾರೆ. ಪಾಂಡವರು ಆ ಕ್ಷಣಕ್ಕೆ ಶಿಖಂಡಿಯನ್ನ ಭೀಷ್ಮರ ವಿರುದ್ಧ ಯುದ್ಧಕ್ಕೆ ಕಳಿಸುತ್ತಾರೆ. ಶಿಖಂಡಿಯನ್ನ ನೋಡಿದ ಭೀಷ್ಮರು ತಮ್ಮ ಶಸ್ತ್ರತ್ಯಾಗ ಮಾಡ್ತಾರೆ. ಅದೇ ಸಮಯದಲ್ಲಿ ಕೃಷ್ಣನ ಸಲಹೆಯ ಮೇರೆಗೆ ವಿಧಿ ಇಲ್ಲದೆ ಅರ್ಜುನ ಭೀಷ್ಮರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ನೆಲಕ್ಕೆ ಬೀಳದಂತೆ ಬಾಣಗಳ ಹಾಸಿಗೆಯನ್ನ ಮಾಡಿಕೊಡ್ತಾನೆ ಅರ್ಜುನ. ಈ ಭೀಷ್ಮರಿಗೆ ಇಚ್ಛಾಮರಣವನ್ನ ಹೊಂದೋ ವರವಿರುತ್ತೆ. ಹೀಗಾಗಿ ಉತ್ತರಾಯಣ ಕಾಲದವರೆಗೂ ತಾವು ಬದುಕಿ ಉಳಿಯುವ ನಿರ್ಧಾರ ಮಾಡ್ತಾರೆ. ಈ 10ನೇ ದಿನ ಕೌರವ ಸೇನೆ ತುಂಬಲಾಗದೇ ಇರೋ ನಷ್ಟವನ್ನ ಎದುರಿಸುತ್ತೆ. ಯಾಕಂದ್ರೆ ಅಪ್ರತಿಮ ಯೋಧರಾಗಿದ್ದ ಭೀಷ್ಮರನ್ನ ಎದುರಿಸೋದಕ್ಕೆ ಪಾಂಡವ ಸೇನೆಯ ಯಾವ ವೀರರಿಂದನೂ ಕೂಡ ಸಾಧ್ಯ ಇರಲಿಲ್ಲ. 11ನೇ ದಿನ, ಭೀಷ್ಮರ ನಂತರ ದ್ರೋಣರು ಕೌರವ ಸೇನಾಧಿಪತ್ಯವನ್ನ ವಹಿಸ್ತಾರೆ. ದುರ್ಯೋಧನ ಮತ್ತು ಶಕುನಿ ಧರ್ಮರಾಯನನ್ನ ಬಂಧಿಸಿದ್ರೆ ಯುದ್ಧವನ್ನ ಇಲ್ಲಿಗೆ ಕೊನೆಗೊಳಿಸಬಹುದು ಅನ್ನೋ ಸಲಹೆಯನ್ನ ದ್ರೋಣರಿಗೆ ಕೊಡ್ತಾರೆ. ಇದಕ್ಕೆ ಒಪ್ಪಿಕೊಂಡ ದ್ರೋಣರು ಆ ದಿನ ಪೂರ್ತಿ ಧರ್ಮರಾಯನನ್ನ ಬಂಧಿಸಬೇಕಂತ ಪ್ರಯತ್ನಿಸ್ತಾರೆ. ಆದರೆ ದ್ರೋಣರಿಗೆ ಅಡ್ಡ ನಿಂತ ಅರ್ಜುನ ತನ್ನ ಬಾಣಗಳ ಮೂಲಕ ದ್ರೋಣರನ್ನ ನಿಯಂತ್ರಿಸ್ತಾನೆ. ಆದರೆ ಭೀಷ್ಮರು ಇಷ್ಟು ದಿನ ಪಾಂಡವ ಸೇನೆಯನ್ನ ಕಾಡದ ಹಾಗೆ ಕರ್ಣ ಇವತ್ತು ಕಾಡೋದಕ್ಕೆ ಪ್ರಾರಂಭಿಸ್ತಾನೆ. ಕೇವಲ ಕರ್ಣ ಒಬ್ಬನೇ ಪಾಂಡವ ಸೇನೆಯ ಬಹುಪಾಲು ಸೈನಿಕರನ್ನ ಕೊಂದು ಹಾಕ್ತಾನೆ. ಈ ದಿನ ಸಾತ್ಯಕಿ ಕರ್ಣ, ಭೀಮ ಮತ್ತು ಶಲ್ಯ, ಸಹದೇವ ಶಕುನಿ, ಅರ್ಜುನ ಮತ್ತು ಸುಶರ್ಮರ ಮಧ್ಯೆ ರೋಚಕ ಯುದ್ಧಗಳು ನಡೆಯುತ್ತೆ. ಈ ದಿನ ಪಾಂಡವ ಸೇನೆ ಹೆಚ್ಚು ನಷ್ಟವನ್ನು ಅನುಭವಿಸುತ್ತೆ. 12ನೇ ದಿನ, 11ನೇ ದಿನ ದ್ರೋಣರು ಧರ್ಮರಾಯನನ್ನ ಬಂಧಿಸೋದಕ್ಕೆ ವಿಫಲವಾಗಿದ್ರು. ಹೀಗಾಗಿ ಮತ್ತೆ ಅದೇ ಯೋಚನೆಯನ್ನ 12ನೇ ದಿನಕ್ಕೂ ಕೂಡ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಾರಂಭಿಸ್ತಾರೆ. ಅರ್ಜುನನನ್ನ ಅಲ್ಲಿಂದ ದೂರ ಹೋಗುವಂತೆ ಮಾಡಲಾಗುತ್ತೆ. ಅರ್ಜುನ ದೂರ ಹೋದ ತಕ್ಷಣ ಆ ಸಮಯಕ್ಕಾಗಿ ಕಾದಿದ್ದ ಕೌರವ ಸೇನೆ ಧರ್ಮರಾಯನಿಗೆ ಮುತ್ತಿಗೆ ಹಾಕುತ್ತೆ.
ಆದರೆ ಅವರ ಯೋಚನೆಯನ್ನ ಮೊದಲೇ ಊಹಿಸಿದ್ದ ಶ್ರೀಕೃಷ್ಣ ಸರಿಯಾದ ಸಮಯಕ್ಕೆ ಮತ್ತೆ ಅರ್ಜುನನನ್ನ ಧರ್ಮರಾಯನ ರಕ್ಷಣೆಗೆ ತಂದು ನಿಲ್ಲಿಸ್ತಾನೆ. ಅಷ್ಟರಲ್ಲಾಗಲೇ ಸಾತ್ಯಕಿ ಕೌರವ ಪಾಳೆಯದ ಹಲವಾರು ವೀರರನ್ನ ಯಮಲೋಕಕ್ಕೆ ರವಾನಿಸಿದ್ದ. ಆದರೆ ಭೂರಿಶ್ರವ ಪ್ರತಿ ಬಾರಿ ಸಾತ್ಯಕಿಯನ್ನ ಸೋಲಿಸ್ತಾನೆ. ಹಾಗೆ ಭೂರಿಶ್ರವ ಪ್ರತಿ ಸಾರಿ ಸಾತ್ಯಕಿಯನ್ನ ಸೋಲಿಸ್ತಿದ್ದ ಹಾಗೆ ಪ್ರತಿ ಬಾರಿ ಕೂಡ ಕೃಷ್ಣಾರ್ಜುನರು ಸಾತ್ಯಕಿಯನ್ನ ಕಾಪಾಡ್ತಾರೆ. ಈ 12ನೇ ದಿನ ಎರಡೂ ಪಕ್ಷದಲ್ಲಿ ಸಮಾನವಾಗಿ ನಷ್ಟ ಉಂಟಾಗುತ್ತೆ. 13ನೇ ದಿನ ದುರ್ಯೋಧನ ಭಗದತ್ತನನ್ನ ಅರ್ಜುನನ ವಿರುದ್ಧ ಹೋರಾಡೋದಕ್ಕೆ ಕಳಿಸ್ತಾನೆ. ಈ ಭಗದತ್ತ ಸಾಮಾನ್ಯದವನಲ್ಲ. ಸ್ವತಃ ಭೀಮ ಈ ಭಗದತ್ತನಿಂದ ಸೋಲನ್ನ ಅನುಭವಿಸಬೇಕಾಗುತ್ತೆ. ಆನಂತರ ಅರ್ಜುನ ಮತ್ತು ಭಗದತ್ತರ ಮಧ್ಯೆ ಭಯಾನಕವಾದ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಭಗದತ್ತ ಅರ್ಜುನನ ಮೇಲೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಆಗ ಶ್ರೀಕೃಷ್ಣ ಆ ವೈಷ್ಣವಾಸ್ತ್ರವನ್ನ ತನ್ನಲ್ಲಿ ವಿಲೀನವಾಗಿಸಿಕೊಂಡು ಅರ್ಜುನನನ್ನ ರಕ್ಷಿಸ್ತಾನೆ. ಹೀಗೆ ಮುಂದುವರೆದ ಯುದ್ಧದಲ್ಲಿ ವಿರೋಚಿತವಾಗಿ ಹೋರಾಡಿದ ಭಗದತ್ತ ಅರ್ಜುನನ ಬಾಣಕ್ಕೆ ಬಲಿಯಾಗ್ತಾನೆ. ಇದೇ ದಿನಾನೇ ಇನ್ನೊಂದು ಮಹತ್ವದ ಘಟನೆ ಕೂಡ ನಡೆಯುತ್ತೆ. ಈ ದಿನ ಕೌರವ ಸೇನೆ ಚಕ್ರವ್ಯೂಹವನ್ನ ರಚಿಸ್ತಾರೆ. ಆ ಕ್ಷಣಕ್ಕೆ ಧರ್ಮರಾಯನಿಗಾಗಿ ರಚಿಸಿದ್ದ ಚಕ್ರವ್ಯೂಹವನ್ನ ಭೇದಿಸೋದಕ್ಕೆ ಸಾಧ್ಯ ಇದ್ದಿದ್ದು ಕೇವಲ ಅಭಿಮನ್ಯುವಿಗೆ ಮಾತ್ರ. ಆದರೆ ಆ ವ್ಯೂಹದಿಂದ ಹೊರಗೆ ಬರೋದಕ್ಕೆ ಮಾತ್ರ ಅವನಿಗೆ ಗೊತ್ತಿರಲಿಲ್ಲ. ಅರ್ಜುನ ಆ ಕ್ಷಣಕ್ಕೆ ಅಲ್ಲಿ ಇರಲಿಲ್ಲ. ಈ ಅಭಿಮನ್ಯುವಿನ ಜೊತೆ ಧರ್ಮರಾಯ ಹಾಗೂ ಭೀಮ ಕೂಡ ಇರ್ತಾರೆ. ಅಭಿಮನ್ಯುವಿನ ಜೊತೆ ಇವರು ಕೂಡ ವ್ಯೂಹ ಪ್ರವೇಶ ಮಾಡಬೇಕು ಅನ್ನೋವಷ್ಟರಲ್ಲಿ ಜಯದ್ರಥ ಇಡೀ ಪಾಂಡವ ಸೇನೆಯನ್ನ ಏಕಾಂಗಿಯಾಗಿ ತಡೆದು ನಿಲ್ಲಿಸ್ತಾನೆ. ಇದಕ್ಕೆ ಅವನು ಪರಮೇಶ್ವರನಲ್ಲಿ ಒಂದು ವರವನ್ನ ಪಡೆದಿರ್ತಾನೆ. ಇದರಿಂದ ಅಭಿಮನ್ಯು ಏಕಾಂಗಿಯಾಗಿ ಚಕ್ರವ್ಯೂಹದೊಳಗೆ ಹೋಗ್ಬೇಕಾಗತ್ತೆ. ಈ ಚಕ್ರವ್ಯೂಹದೊಳಗೆ ಕರ್ಣ, ದುರ್ಯೋಧನ, ಶಕುನಿ, ಅಶ್ವತ್ಥಾಮ, ದ್ರೋಣಾಚಾರ್ಯರಂತಹ ವೀರಾದಿ ವೀರರು ಏಕಾಂಗಿಯಾಗಿ ಬಂದಿದ್ದ 16 ವರ್ಷದ ಬಾಲಕ ಅಭಿಮನ್ಯುವಿನ ಮೇಲೆ ದಾಳಿ ಮಾಡ್ತಾರೆ. ನೇರವಾಗಿ ಅಷ್ಟೊಂದು ಜನರು ಯುದ್ಧ ಮಾಡಿದ್ರೂ ಅವನನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಮಹಾರಥಿ ಕರ್ಣ ಅವನ ಹಿಂದಿನಿಂದ ಬಾಣ ಪ್ರಯೋಗಿಸಿ ಅವನ ಬಿಲ್ಲನ್ನ ಮುರಿದು ಹಾಕ್ತಾನೆ. ಅಷ್ಟಾದರೂ ಕೂಡ ಹೆದರದ ಅಭಿಮನ್ಯು ಬಹಳಷ್ಟು ಹೊತ್ತು ಯುದ್ಧ ಮಾಡಿ ವಿರೋಚಿತ ಮರಣವನ್ನ ಹೊಂದುತ್ತಾನೆ. ಅಭಿಮನ್ಯುವಿನ ಸಾವಿನಿಂದ ಕೋಪ ಹಾಗೂ ದುಃಖಕ್ಕೊಳಗಾದ ಅರ್ಜುನ ಮಾರನೇ ದಿನ ಸೂರ್ಯಾಸ್ತದೊಳಗೆ ಜಯದ್ರಥನ ತಲೆಯನ್ನ ಕತ್ತರಿಸಿ ಕೊಂದು ಹಾಕೋದಾಗಿ ಪ್ರತಿಜ್ಞೆ ಮಾಡ್ತಾನೆ. ಅಕಸ್ಮಾತ್ ಆ ರೀತಿ ಮಾಡೋದಕ್ಕೆ ವಿಫಲವಾದ್ರೆ ತಾನು ಅಗ್ನಿಗೆ ಆಹುತಿಯಾಗಿ ಪ್ರಾಣತ್ಯಾಗ ಮಾಡ್ತೀನಿ ಅಂತ ಕೂಡ ಭೀಕರವಾಗಿ ಪ್ರತಿಜ್ಞೆ ಮಾಡ್ತಾನೆ. ಈ 13ನೇ ದಿನದ ಅಂತ್ಯಕ್ಕೆ ಅಭಿಮನ್ಯುವಿನ ಸಾವಿನ ಕಾರಣಕ್ಕೆ ಇಡೀ ಪಾಂಡವ ಸೇನೆ ಶೋಕ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. 14ನೇ ದಿನ ಅರ್ಜುನನ ಅಗ್ನಿ ಸಮಾಧಿ ಆಗ್ತೀನಿ ಅನ್ನೋ ಪ್ರತಿಜ್ಞೆ ತಿಳಿದ ಕೌರವರು ಅತ್ಯಂತ ಸಂತೋಷಕ್ಕೊಳಗಾಗ್ತಾರೆ. ಯಾಕಂದ್ರೆ ಇಷ್ಟು ಕಡಿಮೆ ಸಮಯದಲ್ಲಿ ಇಡೀ ಸೇನೆಯನ್ನ ದಾಟಿ ಜಯದ್ರಥನಂತಹ ಶ್ರೇಷ್ಠ ಯೋಧನನ್ನ ಕೊಲ್ಲೋದು ಅಸಂಭವ ಅನ್ನೋದು ಕೌರವರ ಅಭಿಪ್ರಾಯವಾಗಿದೆ. ಹೀಗಾಗಿ ಇದೊಂದು ದಿನ ಜಯದ್ರಥನಿಗೆ ಕಾವಲಾಗಿ ನಿಂತು ಅರ್ಜುನನನ್ನ ತಡೆದ್ರೆ ಅರ್ಜುನನ ಸಾಯಿಸೋ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಹೀಗಾಗಿ ಜಯದ್ರಥನಿಗೆ ರಕ್ಷಣೆ ನೀಡಬೇಕು ಅನ್ನೋ ನಿರ್ಧಾರವನ್ನ ಮಾಡ್ತಾರೆ ಕೌರವರು. ಹೇಗಾದ್ರೂ ಸರಿ ಜಯದ್ರಥನನ್ನ ಕಾಪಾಡ್ತೀನಿ ಅಂತ ದ್ರೋಣರು ಕೂಡ ದುರ್ಯೋಧನನಿಗೆ ಮಾತು ಕೊಡ್ತಾರೆ. ಇದೇ ದಿನ ಅರ್ಜುನ ಹಾಗೂ ಸಾತ್ಯಕಿಯರಿಂದ ಭೂರಿಶ್ರವ ಮರಣ ಹೊಂದುತ್ತಾನೆ. ಈ ದಿನ ಬಹುಪಾಲು ಸಮಯ ಅರ್ಜುನನನ್ನ ಎದುರಿಸೋದಕ್ಕೆ ಕೌರವ ಸೇನೆಯ ಯೋಧರು ಪ್ರಯತ್ನಿಸುತ್ತಾರೆ. ಸೂರ್ಯ ಮುಳುಗೋ ಸಮಯ ಸಮೀಪಕ್ಕೆ ಬರ್ತಾ ಇದ್ರೂ ಜಯದ್ರಥ ಹೊರಗೆ ಬರೋದಿಲ್ಲ. ಇದರಿಂದ ಶ್ರೀಕೃಷ್ಣ ಉಪಾಯದಿಂದ ತನ್ನ ಸುದರ್ಶನಾಸ್ತ್ರವನ್ನ ಬಳಸಿ ಸೂರ್ಯನಿಗೆ ಮರೆ ಮಾಡಿ ಕತ್ತಲಾಗುವಂತೆ ಮಾಡ್ತಾನೆ. ಹೀಗಾಗಿ ಎಲ್ಲರೂ ಸೂರ್ಯಾಸ್ತವಾಯಿತು ಅಂತ ಭಾವಿಸ್ತಾರೆ. ಆಗ ಅದೇ ರೀತಿ ಭಾವಿಸಿದ ಜಯದ್ರಥ ಕೂಡ ಅಡಗಿದ್ದಲ್ಲಿಂದ ಹೊರಬಂದು ಅರ್ಜುನನನ್ನ ಹೀಯಾಳಿಸ್ತಾ ಸಂಭ್ರಮಿಸೋದಕ್ಕೆ ಆರಂಭಿಸ್ತಾನೆ. ಜಯದ್ರಥನನ್ನ ನೋಡಿದ ಕೃಷ್ಣ ಸೂರ್ಯನಿಗೆ ಅಡ್ಡವಾಗಿಟ್ಟ ತನ್ನ ಸುದರ್ಶನವನ್ನ ಹಿಂದಕ್ಕೆ ತೆಗೆದುಕೊಂಡು ಜಯದ್ರಥನ ತಲೆಯನ್ನ ಕತ್ತರಿಸುವಂತೆ ಹಾಗೂ ಆ ತಲೆ ನೆಲಕ್ಕೆ ಬೀಳದೆ ಜಯದ್ರಥನ ತಂದೆಯ ಕಾಲಿನ ಮೇಲೆ ಬೀಳುವಂತೆ ಅಸ್ತ್ರಪ್ರಯೋಗ ಮಾಡುವಂತೆ. 15ನೇ ದಿನ ಅಶ್ವತ್ಥಾಮ ಮತ್ತು ದ್ರೋಣಾಚಾರ್ಯ ಈ ತಂದೆ ಮಗ ಇಬ್ಬರೂ ಸೇರಿ ಪಾಂಡವ ಸೈನ್ಯದ ಮೇಲೆ ಮುಗಿಬಿದ್ದು ಮಾರಣ ಹೋಮವನ್ನೇ ನಡೆಸ್ತಾರೆ. ಪಾಂಡವ ಸೇನೆಯಲ್ಲಿದ್ದ ಬಲಹೀನತೆಯನ್ನ ಗಮನಿಸೋ ಕೃಷ್ಣ ಧರ್ಮರಾಯನಿಗೆ ಒಂದು ಉಪಾಯವನ್ನ ತಿಳಿಸ್ತಾನೆ. ಅಶ್ವತ್ಥಾಮ ಸತ್ತು ಹೋದ ಅಂತ ಧರ್ಮರಾಯನ ಬಾಯಲ್ಲಿ ದ್ರೋಣರಿಗೆ ಕೇಳಿಸೋ ಹಾಗೆ ಘೋಷಣೆ ಮಾಡೋದಕ್ಕೆ ತಿಳಿಸ್ತಾನೆ. ಆದರೆ ಧರ್ಮರಾಯ ಸುಳ್ಳನ್ನ ಹೇಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಭೀಮನಿಂದ ಅಶ್ವತ್ಥಾಮ ಅನ್ನೋ ಹೆಸರಿನ ಆನೆಯನ್ನ ಕೊಲಿಸಿ ಕೃಷ್ಣ ಉಪಾಯವಾಗಿ ದ್ರೋಣರ ಕಿವಿಗೆ ಧರ್ಮರಾಯನಿಂದ ಅಶ್ವತ್ಥಾಮ ಸತ್ತು ಹೋದ ಅಂತ ಅಷ್ಟೇ ಕಿವಿಗೆ ಬೀಳುವಂತೆ ಕೂಗಿಸಿ ಆನೆ ಅಂತ ಧರ್ಮರಾಯ ಹೇಳೋ ಸಮಯದಲ್ಲಿ ತನ್ನ ಶಂಖವನ್ನ ಓದ್ತಾನೆ ಶ್ರೀಕೃಷ್ಣ. ಧರ್ಮರಾಯನ ಬಾಯಿಂದ ಅಶ್ವತ್ಥಾಮ ಸತ್ತ ವಾರ್ತೆಯನ್ನ ಕೇಳಿ ದ್ರೋಣಾಚಾರ್ಯರು ಗಾಬರಿಗೊಳ್ತಾರೆ. ಯಾಕಂದ್ರೆ ಈ ಧರ್ಮರಾಯ ತನ್ನ ಜೀವಮಾನವಿಡೀ ಸುಳ್ಳು ಹೇಳಿದವನಲ್ಲ.
ಪುತ್ರ ಶೋಕದ ನೋವು ಅವರನ್ನ ಬಾಧಿಸೋದಕ್ಕೆ ಪ್ರಾರಂಭಿಸುತ್ತೆ. ಹೀಗಾಗಿ ಈ ವಿಷಯವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಶಸ್ತ್ರತ್ಯಾಗ ಮಾಡಿ ಧ್ಯಾನಕ್ಕೆ ಕುಳಿತು ಬಿಡ್ತಾರೆ. ಅದೇ ಸಮಯದಲ್ಲಿ ದ್ರೋಣರನ್ನ ಕೊಲ್ಲೋದಕ್ಕಾಗಿ ಜನ್ಮ ತಾಳಿದ್ದ ದ್ರೌಪದಿಯ ಸಹೋದರ ದೃಷ್ಟದ್ಯುಮ್ನ ಗುರು ದ್ರೋಣರ ತಲೆಯನ್ನ ಕತ್ತರಿಸಿ ಹಾಕ್ತಾನೆ. ಹೀಗೆ 15ನೇ ದಿನದ ಅಂತ್ಯಕ್ಕೆ ಕೌರವ ಸೇನೆಯ ಶ್ರೇಷ್ಠ ಯೋಧ, ಗುರು, ಮಾರ್ಗದರ್ಶಿ, ಅಪಾರ ಪರಾಕ್ರಮಿಯಾಗಿದ್ದ ದ್ರೋಣರು ಮರಣ ಹೊಂದುತ್ತಾರೆ. 16ನೇ ದಿನ ದ್ರೋಣರ ಮರಣದ ನಂತರ ಕೌರವ ಸೇನೆಯ ಸೇನಾಧ್ಯಕ್ಷನನ್ನಾಗಿ ಕರ್ಣನನ್ನ ಮಾಡಲಾಗುತ್ತೆ. ಈ ದಿನ ಕರ್ಣ ಪಾಂಡವ ಸೇನೆಯನ್ನ ಅಟ್ಟಾಡಿಸಿ ಕೊಲ್ಲೋದಕ್ಕೆ ಪ್ರಾರಂಭಿಸ್ತಾನೆ. ನಕುಲ ಸಹದೇವರಿಬ್ಬರನ್ನ ಸೋಲಿಸೋ ಕರ್ಣ ತನ್ನ ತಾಯಿ ಕುಂತಿಗೆ ಕೊಟ್ಟ ಮಾತಿನ ಪ್ರಕಾರ ಅವರನ್ನ ಕೊಲ್ಲದೆ ಬಿಟ್ಟು ಕಳಿಸ್ತಾನೆ. ಇದೇ ದಿನ ಘಟೋತ್ಕಚ ಕೌರವ ಸೇನೆಯನ್ನ ಹುರಿದು ಮುಕ್ಕೋದಕ್ಕೆ ಪ್ರಾರಂಭಿಸ್ತಾನೆ. ಆ ದಿನ ಅವನನ್ನ ಯಾರಿಂದನೂ ನಿಯಂತ್ರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದ ಚಿಂತೆಗೀಡಾದ ದುರ್ಯೋಧನ ಇವನನ್ನ ನಿಯಂತ್ರಿಸದೇ ಇದ್ರೆ ನಮ್ಮ ಇಡೀ ಸೇನೆಯನ್ನ ಇವತ್ತೇ ಕಳೆದುಕೊಳ್ಬೇಕಾಗುತ್ತೆ ಅಂತ ಯೋಚಿಸಿ ಕರ್ಣನಿಗೆ ದೇವೇಂದ್ರ ಕೊಟ್ಟಿದ್ದ ಶಕ್ತಿಯ ಆಯುಧವನ್ನ ಬಳಸೋದಕ್ಕೆ ಹೇಳ್ತಾನೆ. ಆದ್ರೆ ಕರ್ಣ ಆ ಅಸ್ತ್ರವನ್ನ ಅರ್ಜುನನನ್ನ ಕೊಲ್ಲೋದಕ್ಕೆ ಅಂತ ಇಟ್ಕೊಂಡಿದ್ದ. ಯಾಕಂದ್ರೆ ಈ ಅಸ್ತ್ರವನ್ನ ಕೇವಲ ಒಮ್ಮೆ ಮಾತ್ರ ಬಳಸೋದಕ್ಕೆ ಸಾಧ್ಯವಿತ್ತು. ಆದರೆ ದುರ್ಯೋಧನನ ಒತ್ತಾಯದ ಕಾರಣಕ್ಕೆ ಅನಿವಾರ್ಯವಾಗಿ ಈ ಅಸ್ತ್ರವನ್ನ ಪ್ರಯೋಗಿಸಬೇಕಾಯಿತು. ಹೀಗಾಗಿ ಈ ಅಸ್ತ್ರವನ್ನ ಬಳಸಿ ಘಟೋತ್ಕಚನನ್ನ ಸಂಹರಿಸ್ತಾನೆ. ಅದೇ ದಿನ ಭೀಮ ಕೂಡ ದುಶ್ಯಾಸನನನ್ನ ಕೊಂದು ಅವನ ರಕ್ತವನ್ನ ತೆಗೆದುಕೊಂಡು ದ್ರೌಪದಿಗೆ ನೀಡಿ ಪ್ರತಿಜ್ಞೆಯನ್ನ ಈಡೇರಿಸಿಕೊತಾನೆ. 17ನೇ ದಿನದ ಯುದ್ಧದಲ್ಲಿ ಶಲ್ಯನನ್ನ ಕರ್ಣನ ಸಾರಥಿಯನ್ನಾಗಿಸಲಾಗುತ್ತೆ. ಈ ದಿನ ಕರ್ಣ ಭೀಮನನ್ನ ಧರ್ಮರಾಯನನ್ನ ಸೋಲಿಸ್ತಾನೆ. ಯಥಾ ಪ್ರಕಾರ ಅವರನ್ನ ಕೊಲ್ಲದೆ ಬಿಟ್ಟು ಬಿಡುತ್ತಾನೆ. ಆನಂತರ ಕರ್ಣ ಮತ್ತು ಅರ್ಜುನರ ಮಧ್ಯೆ ಯುದ್ಧ ನಡೆಯುತ್ತೆ. ಆ ಯುದ್ಧದ ಮಧ್ಯದಲ್ಲಿ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಹೂತು ಸಿಕ್ಕಿ ಹಾಕಿಕೊಳ್ಳುತ್ತೆ. ಆ ಚಕ್ರವನ್ನ ಹೊರಗೆ ತೆಗೆಯೋದಕ್ಕೆ ಕರ್ಣ ಪ್ರಯತ್ನಿಸ್ತಾನೆ. ಇದೇ ಸಮಯದಲ್ಲಿ ಶ್ರೀಕೃಷ್ಣ ಕರ್ಣನನ್ನ ಸಾಯಿಸುವಂತೆ ಅರ್ಜುನನಿಗೆ ಆಜ್ಞಾಪಿಸ್ತಾನೆ. ಹೀಗೆ ಮಹಾಭಾರತದಲ್ಲಿ ದುರಂತ ಅಂತ್ಯವನ್ನ ಕಾಣ್ತಾನೆ ಕರ್ಣ. ಈ ಕರ್ಣನ ಮರಣಾನಂತರ ಕೌರವ ಸೇನೆಯ ಬಲ ಪೂರ್ತಿಯಾಗಿ ಹೊರಟು ಹೋಗುತ್ತೆ. ಕರ್ಣನ ನಂತರ ಶಲ್ಯನನ್ನ ಸೇನಾಧಿಪತಿಯನ್ನಾಗಿಸಲಾಗುತ್ತೆ. ಇದೇ 17ನೇ ದಿನದ ಅಂತ್ಯಕ್ಕೆ ಧರ್ಮರಾಯ ಶಲ್ಯನನ್ನ ಕೊಂದು ಹಾಕ್ತಾನೆ. ಈ ದಿನ ಕೌರವ ಸೇನೆ ಅತ್ಯಂತ ದಾರುಣವಾದ ನಷ್ಟವನ್ನು ಅನುಭವಿಸುತ್ತೆ. 18ನೇ ದಿನ ಕೊನೆಯ ದಿನದ ಯುದ್ಧ. ಈ ಕೊನೆಯ ದಿನದ ಯುದ್ಧದಲ್ಲಿ ಕೌರವರ ಕಡೆಯಲ್ಲಿ ದುರ್ಯೋಧನನನ್ನ ಬಿಟ್ಟು 3 ಜನ ಯೋಧರು ಮಾತ್ರ ಉಳಿತಾರೆ: ಅಶ್ವತ್ಥಾಮ, ಕೃತವರ್ಮ ಮತ್ತು ಕೃಪಾಚಾರ್ಯ. ಈ ದಿನ ಪಾಂಡವರನ್ನ ಸರ್ವನಾಶ ಮಾಡ್ತೇನೆ ಅಂತ ಅಶ್ವತ್ಥಾಮ ಪ್ರತಿಜ್ಞೆ ಮಾಡ್ತಾರೆ. ಈ 3 ಜನ ಯೋಧರು ರಾತ್ರಿ ಸಮಯದಲ್ಲಿ ಪಾಂಡವರ ಬಿಡಾರದ ಮೇಲೆ ಬೆಂಕಿ ಹಚ್ಚಿ ದಾಳಿ ಮಾಡ್ತಾರೆ. ಅಶ್ವತ್ಥಾಮ ದ್ರೌಪದಿಯ 5 ಜನ ಮಕ್ಕಳನ್ನ ಪಾಂಡವರು ಅಂತ ಅಂದುಕೊಂಡು ಕೊಂದು ಹಾಕ್ತಾನೆ. ತನ್ನ ತಂದೆಯ ಸಾವಿನಿಂದ ಕೆರಳಿ ಕೆಂಡವಾಗಿದ್ದ ಅಶ್ವತ್ಥಾಮ ಅಷ್ಟಕ್ಕೆ ಶಾಂತವಾಗದೆ ಬ್ರಹ್ಮಾಸ್ತ್ರವನ್ನ ಆಹ್ವಾನಿಸುತ್ತಾನೆ. ಇದರಿಂದ ಇಡೀ ರಣಭೂಮಿಯಲ್ಲಿ ಭಯಾನಕವಾದ ವಾತಾವರಣ ನಿರ್ಮಾಣವಾಗುತ್ತೆ. ಈ ಬ್ರಹ್ಮಾಸ್ತ್ರವನ್ನ ಉತ್ತರೆಯ ಗರ್ಭದಲ್ಲಿರೋ ಮಗುವಿನ ಮೇಲೆ ಪ್ರಯೋಗಿಸಿ ಪಾಂಡವರ ವಂಶನಾಶಕ್ಕೆ ಪ್ರಯೋಗಿಸ್ತಾನೆ ಅಶ್ವತ್ಥಾಮ. ಇದರಿಂದ ಕೋಪಗೊಂಡ ಕೃಷ್ಣ ಕಲಿಯುಗದ ಅಂತ್ಯದವರೆಗೂ ನೋವು ಹಾಗೂ ಬಾಧೆಯನ್ನ ಅನುಭವಿಸ್ತಾ ಬದುಕಿರುವಂತೆ ಅಶ್ವತ್ಥಾಮನಿಗೆ ಶಾಪವನ್ನ ಕೊಡ್ತಾನೆ. ಅನಂತರ ಸಹದೇವನಿಂದ ಶಕುನಿ ಅಂತ್ಯವಾದರೆ ಭೀಮ ದುರ್ಯೋಧನನ ಉಳಿದ ಎಲ್ಲ ಸಹೋದರರನ್ನ ಕೊಂದು ಹಾಕ್ತಾನೆ. ಇದನ್ನೆಲ್ಲ ತಿಳಿದ ದುರ್ಯೋಧನ ಒಂದು ಸರೋವರದ ಅಡಿಯಲ್ಲಿ ಜಲಸ್ತಂಭನ ಅನ್ನೋ ವಿದ್ಯೆಯನ್ನ ಬಳಸಿ ಅಡಗಿಕೊಳ್ತಾನೆ. ಅದನ್ನ ತಿಳಿದ ಭೀಮ ಅಲ್ಲಿಗೆ ಹೋಗಿ ಅವನಿಗೆ ಕೆಟ್ಟ ಮಾತುಗಳಿಂದ ನಿಂದಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅವನ ಹಿಡಿತನವನ್ನ ಆಡಿಕೊಳ್ತಾನೆ. ಇದರಿಂದ ಕೋಪಕ್ಕೊಳಗಾಗೋ ದುರ್ಯೋಧನ ಆ ಸರೋವರದಿಂದ ಹೊರಗೆ ಬರ್ತಾನೆ. ಭೀಮನೊಂದಿಗೆ ಗದಾಯುಗ ಪ್ರಾರಂಭವಾಗುತ್ತೆ. ಬಹಳಷ್ಟು ಹೊತ್ತು ನಡೆದ ಆ ಯುದ್ಧದಲ್ಲಿ ಕೊನೆಗೆ ಭೀಮ ದುರ್ಯೋಧನನ ತೊಡೆಯನ್ನ ಮುರಿದು ಕೊಂದು ಹಾಕಿ ತನ್ನ ಇನ್ನೊಂದು ಪ್ರತಿಜ್ಞೆಯನ್ನ ಈಡೇರಿಸಿಕೊತಾನೆ. ಈ ರೀತಿಯಾಗಿ ಶ್ರೀಕೃಷ್ಣನ ಸಾರಥ್ಯದಲ್ಲಿ ಪಾಂಡವ ಸೇನೆ ಗೆಲುವನ್ನ ಪಡೆಯುತ್ತೆ. ಸ್ನೇಹಿತರೆ, 18 ದಿನದ ಮಹಾಭಾರತ ಯುದ್ಧದಲ್ಲಿ ಏನೇನಾಯ್ತು ಅನ್ನೋ ಕೆಲವು ಪ್ರಮುಖ ಅಂಶಗಳನ್ನ ಮಾತ್ರ ಇಲ್ಲಿ ವಿವರಿಸಲಾಗಿದೆ. ಯಾಕಂದ್ರೆ ಈ 18 ದಿನದ ಮಹಾಭಾರತದ ಯುದ್ಧದಲ್ಲಿ ಅಪಾರವಾದ ವಿಷಯಗಳಿದೆ ಕವರ್ ಮಾಡೋದಕ್ಕೆ. ಬಹಳಷ್ಟು ಮಾಹಿತಿಗಳು ಬಿಟ್ಟು ಹೋಗಿದೆ. ಇದು ಕೇವಲ ಸಂಕ್ಷಿಪ್ತ ಮಾಹಿತಿ ಮಾತ್ರ. ಒಂದೊಂದು ದಿನದ ಪೂರ್ತಿ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕನ್ನಡ ಕದಂಬ ಚಾನಲ್ ಅನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.